ಅತಿ ಕಡಿಮೆ ಸಮಯದಲ್ಲಿ ಬೇಗನೆ ಒಂದು ಸಿಂಪಲ್ ಆಗಿ ಒಂದು ಕ್ಯಾಪ್ಸಿಕಮ್ ಕರಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಮಾಡಲಿಕ್ಕೆ ಬೇಕಾಗಿರೋದು ಕ್ಯಾಪ್ಸಿಕಮ್ ಬೇರೆ ಬಣ್ಣಗಳಲ್ಲಿ ಇರ್ತದೆ, ಕೆಂಪು, ಹಳದಿ ಮತ್ತು ಹಸಿರು. 3 ಬಣ್ಣದ್ದು ತಗೊಂಡಿದ್ದೀನಿ. ಇದರ ಜೊತೆ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಕ್ಯಾಪ್ಸಿಕಮ್ನ ಇಷ್ಟಪಡೋರಾದರೆ ಯಾವ ಥರ ರೆಸಿಪಿ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಮತ್ತು ಇದು ತುಂಬ ಕಲರ್ಫುಲ್ ಆಗಿರೋದ್ರಿಂದ ತಿನ್ನಲಿಕ್ಕೂ ಚೆನ್ನಾಗಿರ್ತದೆ. ಐರನ್ನು ಮತ್ತು ವಿಟಮಿನ್ ಮಿನರಲ್ಸು ಹೆಚ್ಚಾಗಿರೋದ್ರಿಂದ ಇದನ್ನು ಬಳಕೆ ಮಾಡ್ಕೊಳ್ಬೇಕು. ಸೊ ಇದು ಬೇರೆ ಸಿಂಪಲ್ ಆಗಿ ನಾನು ಮಾಡ್ತಾ ಇರೋದು ನೋಡ್ಕೊಳ್ಳಿ. ಮತ್ತು ಇದು ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ಆಲಿವ್ ಆಯಿಲು ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡಿದ್ದೀನಿ, ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನು, ಮತ್ತು ಗರಂ ಮಸಾಲ ಒಂದು ಚೂರು, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಬೆರಕೆ ಮಾಡ್ಕೋಬೇಕು. ಬೇಕಾದರೆ ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ಕೋಬೋದು. ನಾನು ಮೊಸರು ಹಾಕೋದ್ರಿಂದ ಕಡಲೆ ಹಿಟ್ಟು ಹಾಕೋದು ಆಪ್ಷನಲ್ಲು, ಬೇಕಾದರೆ ನೀವು ಸೇರಿಸ್ಕೋಬೋದು. ಸಾರು ಸ್ವಲ್ಪ ಥಿಕ್ನೆಸ್ ಬೇಕು, ಅದರಿಂದ ಕಡಲೆ ಹಿಟ್ಟು ಹಾಕ್ಕೊಳ್ಳೋದು. ನಾನು ಇದು ಸ್ವಲ್ಪ ಗ್ರೇವಿಯಾಗಿರಲಿ ಅಂತ ಹೇಳ್ಬಿಟ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಬಾಣಲೆ ತೊಗೊಂಡಿದ್ದೀನಿ. ಆ ಬಾಣಲೆಗೆ 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಲ್ಲ ಮಸಾಲೆ ಜೊತೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಸೇರಿಸ್ಕೊಂಡು ಒಮ್ಮೆನೇ ಕಲಿಸ್ಕೋಬೇಕು. ಹಾಕಿದ ತಕ್ಷಣ ಕಲಿಸ್ಕೊಂಡ್ರೆ ಅದು ತಳ ಹಿಡಿಯಲ್ಲ, ಅದರಿಂದ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ. ಒಂಚೂರು ಹಾಕ್ಕೊಟ್ರೆ ಸಾಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಬೇಡದಿದ್ರೂ ಪರವಾಗಿಲ್ಲ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಆಗಿದೆ. ಈರುಳ್ಳಿ ಚಿಟಪಟ ಅಂತ ಇದೆ, ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆಗ್ತಾಯಿದೆ. ಸೊ ಉಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಒಳ್ಳೆಯ ರೆಸಿಪಿ ಇದು, ತುಂಬ ಟೇಸ್ಟಿಯಾಗಿರ್ತದೆ. ಸಿಂಪಲ್ಲಾಗಿ ಮತ್ತು ಬೇಗನೆ ಆಗುವಂಥ ಒಂದು ರೆಸಿಪಿ. ಫಟಾಫಟ್ ಅಂತ ಮಾಡಿ ಮುಗಿಸ್ಕೊಂಡು ನಾವು ಅಡುಗೆ ಮುಗಿಸ್ಬೋದು. ಈ ಗೊಜ್ಜಿಗೆ ಒಂದು ಸಿಂಪಲ್ ಆಗಿ ನಾವು ಒಂದು ಮಸಾಲೆ ಮಾಡ್ಕೊಳ್ತಾ ಇದ್ವಿ. ಇದಕ್ಕೆ ಬೇಕಾಗಿರೋದು ಫ್ರೈ ಮಾಡಿ. ಹಾಗೆ ಮತ್ತೊಂದು ಕಡೆ ನಾನು ಇದಕ್ಕೆ ಸೋಂಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ, ಕಸೂರಿ ಮೆಥಿ ಎಲ್ಲನೂ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋದು. ಕಡಲೆ ಬೀಜನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋದು. ನೋಡಿ, ಈ ಥರ ಪುಡಿ ಮಾಡ್ಕೋಬೇಕು. ಮೊಸರು ಇಟ್ಕೊಂಡಿದ್ದೀನಿ. ಮೊಸರು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮೊಸರು ಕಡಿಯೋದ್ರಿಂದ ಕಡಿಬೇಕು. ಸೊ ಆಗ ಅದು ನೀರಾಗಿ ಕನ್ಸಿಸ್ಟೆನ್ಸಿ ನೀರು ಥರ ಇರ್ತದೆ. ಇಲ್ಲದ್ರೆ ಅಲ್ಲಲ್ಲಿ ಲೋಳೆ ಗಡ್ಡೆ ಆಗಿರ್ತದೆ. ಅದರಿಂದ ನಾವು ಅದನ್ನು ಚೆನ್ನಾಗಿ ಬಿಟ್ಕೊಟ್ಟು ನೀರು ಥರ ಮಾಡ್ಕೋಬೇಕು. ಅವಾಗ ಸಾರಿಗೆಯಲ್ಲಿ ಬಾಯ್ಲ್ ಮಾಡೋಕ್ಕೆ ಹಾಕಿದ್ರೂ ಅದು ನೀರು ಥರನೇ ಬರ್ತದೆ, ಗಡ್ಡೆಯಾಗಿ ಬರಲ್ಲ. ಸೊ ಇಲ್ಲದ್ರೆ ರವೆ ಆಗಿ ದಪ್ಪ ಕಾಣಿಸ್ಕೊಳ್ಳುತ್ತೆ. ಮೊಸರು ಆಗಿದೆ. ಈಗ ನಾವು ಒಗ್ಗರಣೆ ಹಾಕೊಂಡಿದೀವಲ್ಲ, ಅದನ್ನ ನೋಡೋಣ. ಎಲ್ಲ ತರಕಾರಿಗಳು ಚೆನ್ನಾಗಿ ಸ್ಟೀಮ್ ಆಗಿದೆ, ಮಸಾಲೆನೂ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದಕ್ಕೆ ನಾನು ಮೊಸರನ್ನ ಸಾರು ನೀರಿನ ಪ್ರಮಾಣ ಎಷ್ಟಿರ್ಬೇಕಂತ ನೋಡ್ಕೊಂಡು ಒಮ್ಮೆನೆ ನೀರು ಹಾಕೊಂಡು ಕಲಿಸ್ಕೊಂಡು ಆ ಮಿಶ್ರಣನ ಈ ಫ್ರೈಗೆ ಹಾಕೊಳ್ಳೋಣ. ನೀರು ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಕಲಿಸ್ಕೊಳ್ಳೋದು. ಇದ್ರ ಜೊತೆ ಮಿಶ್ರಣನ ಸೇರಿಸ್ಕೊಂಡು ಒಮ್ಮೆನೆ ಕಲಿಸ್ಕೊಂಡು ಒಂದು ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಬೇಸಿಗೆ ಕಾಲಕ್ಕೆ ಈ ಥರ ಒಂದು ಸಾರನ್ನು ಮಾಡ್ಕೋಬೋದು. ಮತ್ತು 2 ಹೊತ್ತಿಗೆ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಚೆನ್ನಾಗಿರ್ತದೆ, ತರಕಾರಿ ತಿಂದಂಗೂ ಇರ್ತದೆ, ದೇಹಕ್ಕೆ ತಂಪು ಅನಿಸುತ್ತೆ. ಸೊ ಈ ಥರ ಒಂದು ಸಾರನ್ನು ಮನೆಯಲ್ಲಿ ಸಿಂಪಲ್ಲಾಗಿ ಬೇಗನೆ ಮಾಡಿಕೊಂಡು ತಿನ್ಬೋದು. ಸೊ ಈಗ ಸಿಚುವೇಶನ್ನು ಸಿಲಿಂಡರ್ಸ್ ತೊಂದರೆ ಇರೋದ್ರಿಂದ ನಾವು ಈ ಥರ ಅಡುಗೆಗಳನ್ನ ಬೇಗನೆ ಮಾಡ್ಕೋಬೋದು. ಸೊ ಈ ಥರ ಒಂದು ರೆಸಿಪಿನ ನಿಮಗೆ ಇಷ್ಟ ಆಗಿದೆ ಅಂದರೆ ನನಗೊಂದು ಲೈಕು ಕಮೆಂಟು ಕೊಡೋದನ್ನು ಮರಿಬೇಡಿ. ಸೊ ಈ ರೆಸಿಪಿ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಇದುವರೆಗೂ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ನಮಗೆ ಪ್ರೋತ್ಸಾಹ ಕೊಡ್ತಾಯಿರಿ. ಮತ್ತು ಇನ್ನೂ ಹೆಚ್ಚು ರೆಸಿಪಿಗಳನ್ನ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಧನ್ಯವಾದಗಳು. ಮತ್ತು ಇದೇ ಥರ ನಮಗೆ ಪ್ರೋತ್ಸಾಹ ಕೊಡ್ತಾಯಿರಿ. ಇಷ್ಟು ಸಿಂಪಲ್ ಆಗಿರೋ ರೆಸಿಪಿ ಆಗಿದೆ ನೋಡಿ. ಇವಾಗ ನೋಡಿ ಕಲಿಸ್ತಾನೆ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ಸ್ವಲ್ಪ ಸಾರು ಕುದಿ ಬಂದಿದ ತಕ್ಷಣ ಉಪ್ಪು ರುಚಿ ನೋಡಿಕೊಂಡು ಸ್ಟವ್ ಆಫ್ ಮಾಡಬೇಕು. ಕುದೀತಾ ಇದೆ ಸಾರು, ಸಾಕಾಗಿದೆ. ಇಷ್ಟು ಆದರೆ ಸಾರು ರೆಡಿ. ಸೊ ತರಕಾರಿ ಎಲ್ಲ ಸ್ಟೀಮ್ ಆಗಿಬಿಡ್ತದೆ, ಅಷ್ಟೇ ಸಾಕು. ಉಪ್ಪನ್ನ ರುಚಿ ನೋಡಿ. ಮತ್ತು ನಾವು ಪುಡಿನ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಪುಡಿನ ಇದ್ರ ಜೊತೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಸ್ಟವನ್ನು ಸ್ವಿಚ್ ಆಫ್ ಮಾಡೋಣ. ಆ ಪುಡಿ ಹಾಕಿದ ತಕ್ಷಣ ಸ್ವಲ್ಪ 1-2 ನಿಮಿಷ ಬಿಟ್ಟು ಸ್ವಿಚ್ ಆಫ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಪುಡಿ ಜಾಸ್ತಿ ಕುದಿಬಾರ್ದು. ಸಾರು ಕುದಿಯೋಕ್ಕೆ ಮುನ್ನ ಈ ಪುಡಿ ಹಾಕ್ಬಿಟ್ಟು ಸ್ವಿಚ್ ಆಫ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ಚೆನ್ನಾಗಿ ಸಾರಲ್ಲಿ ಮಿಕ್ಸ್ ಆದಾಗ ಪುಡಿ ಬಂದ್ಬಿಟ್ಟು ಗಂಜಿಯಾಗಿ ಆಗಿಬಿಡುತ್ತದೆ. ಮತ್ತು ಈ ರೀತಿಯಲ್ಲಿ ಸಾರು ಮಾಡಿಕೊಂಡು ತಿನ್ನೋಡಿ, ರುಚಿಯೇ ಬೇರೆ ಇರ್ತದೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿ ಈ ರೆಸಿಪಿನ ಇಟ್ಟಿದ್ದೀನಿ ನಿಮ್ಮ ಮುಂದೆ. ಧನ್ಯವಾದಗಳು.